ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಚೈತ್ರ ಮಾಸ, ಕೃಷ್ಣ ಪಕ್ಷ, ತದಿಗೆ ತಿಥಿ, ಸ್ವಾತಿ ನಕ್ಷತ್ರ, ಶನಿವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಮನವಿ ಸಲ್ಲಿಸಲು ಹೋದ ರೈತನಿಗೆ ಎಫ್ಐಆರ್ ಬೆದರಿಕೆ ಆರೋಪ, ನಂಜನಗೂಡು ತಹಶೀಲ್ದಾರ್ ವಿರುದ್ಧ ದೂರು, ರೈತರ ಆಕ್ರೋಶ. ಜೇನುಕಲ್ ಉತ್ಸವ ಮುಗಿಸಿ ಬರುತ್ತಿದ್ದ ಹಿಂದೂ ದಂಪತಿ ಮೇಲೆ ಮಾಜಿ ನಗರಸಭೆ ಅಧ್ಯಕ್ಷ ಸಮೀವುಲ್ಲಾ ಪುತ್ರನಿಂದ ಹಲ್ಲೆ, ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿ ಅರಸೀಕೆರೆ ಬಂದ್ ಭಾರೀ ಪ್ರತಿಭಟನೆ. ವಿಶಾಖಪಟ್ಟಣಂ ಸ್ಟೀಲ್ ಪ್ಲಾಂಟ್ ವಿಚಾರವಾಗಿ ಎಚ್ಡಿಕೆ ಕೇಂದ್ರ ಮಂತ್ರಿ ಆಗಿರೋದು ನಮ್ಮ ದಕ್ಷಿಣ ಭಾರತದ ಅದೃಷ್ಟ, ನಾವೆಲ್ಲ ಅವರ ಮನದಲ್ಲಿದ್ದೇವೆ. ಆಂಧ್ರಪ್ರದೇಶ ಸಿಎಂ ಪುತ್ರ ಲೋಕೇಶ್ ಹೇಳಿಕೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀಕಾಂತಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವ ಇಂದು ಭಕ್ತಿಭಾವದಿಂದ ಜರುಗಿತು. ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿರುವ ರಥೋತ್ಸವವು ವೈಭವದಿಂದ ನಡೆಯಿತು. ಬೆಳಿಗ್ಗೆ ಶುಭ ಮೇಷ ಲಗ್ನದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಲಾಗಿದ್ದು, ಉತ್ಸವ ಮೂರ್ತಿಯನ್ನು ಹೊತ್ತ ರಥವು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ಭಕ್ತಿ ಭಾವದಿಂದ ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಜಾತ್ರೆಯ ಪ್ರಯುಕ್ತ ಗ್ರಾಮವು ತಳಿರು ತೋರಣಗಳು, ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಗೊಂಡು ಹಬ್ಬದ ವಾತಾವರಣ ಮೂಡಿಸಿತು. ಪುರಾಣಗಳಲ್ಲಿ ವೇಣುಪುರಿ, ಕಪಿಲಾಶ್ರಮ ಎಂದು ಪ್ರಸಿದ್ಧಿ ಪಡೆದಿರುವ ಕಳಲೆ ಗ್ರಾಮವು ದ್ರಾವಿಡ ಶೈಲಿಯ ದೇವಾಲಯದಿಂದ ವಿಶೇಷ ಖ್ಯಾತಿ ಹೊಂದಿದೆ. 3.5 ಅಡಿ ಎತ್ತರದ ಸ್ವಾಮಿಯ ಸುಂದರ ವಿಗ್ರಹ ಭಕ್ತರ ಆಕರ್ಷಣೆಯ ಕೇಂದ್ರವಾಗಿದೆ. ನಂಜನಗೂಡು ತಾಲೂಕಿನಲ್ಲಿ ರೈತನಿಗೆ ಎಫ್ಐಆರ್ ಬೆದರಿಕೆ ಹಾಕಿದ ಆರೋಪ ತಹಶೀಲ್ದಾರ್ ವಿರುದ್ಧ ಕೇಳಿಬಂದಿದೆ. ನೇರಳೆ ಗ್ರಾಮದ ದೊಡ್ಡಮಾದೇಗೌಡ ಅವರು ಬಗರ್ ಹುಕುಂ ಜಮೀನು ದುರಸ್ತಿ ವಿಳಂಬದ ವಿಚಾರವಾಗಿ ಮನವಿ ಸಲ್ಲಿಸಲು ತೆರಳಿದ ವೇಳೆ ತಹಶೀಲ್ದಾರ್ ಡಾ ಸ್ಮಿತಾರಾಮು ಅವರು ಎಫ್ಐಆರ್ ದಾಖಲಿಸುವುದಾಗಿ ಧಮಕಿ ಹಾಕಿದ್ದಾರೆ ಎಂದು ದೂರಿದ್ದಾರೆ. ಈ ಬಗ್ಗೆ ಪ್ರಾದೇಶಿಕ ಆಯುಕ್ತರಿಗೆ ದೂರು ನೀಡಲಾಗಿದ್ದು, ತನಿಖೆಗೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ತಹಶೀಲ್ದಾರ್ ವರ್ತನೆಗೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು, ಸಮಸ್ಯೆ ತಿಳಿಸಲು ಹೋದಾಗ ಗೌರವಪೂರ್ಣವಾಗಿ ವರ್ತಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಇದೇ ಸ್ಥಿತಿ ಮುಂದುವರೆದರೆ ಹೋರಾಟಕ್ಕೆ ಮುಂದಾಗುವುದಾಗಿ ರೈತ ಮುಖಂಡ ವಿದ್ಯಾಸಾಗರ್ ಎಚ್ಚರಿಕೆ ನೀಡಿದ್ದಾರೆ. ನೇರಳೆ ಗ್ರಾಮದ ನಮ್ಮ ಕಾರ್ಯಕರ್ತರು ಕೂಡ ಈ ಸಂಬಂಧ ತಹಸೀಲ್ದಾರರು ನಮಗೆ ಗೌರವ ಕೊಡ್ತಾ ಇಲ್ಲ, ತಹಸೀಲ್ದಾರರ ಕಚೇರಿಗೆ ನನ್ನ ಕಷ್ಟ ಹೇಳ್ಕೊಳಕ್ಕೆ ಹೋದ್ರೆ ನಿನ್ನ ಮೇಲೆ ಕೇಸ್ ದಾಖಲು ಮಾಡ್ತೀನಿ ಅಂತ ಬೆದರಿಸಿ ಕಳಿಸುವಂತ ಕೆಲಸನ ತಹಸೀಲ್ದಾರರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿರೋದು ನಮಗೆ ಮಾಹಿತಿ ಬಂದಿದೆ. ಸಾಕಷ್ಟು ರೈತರು ಈ ವಿಚಾರದಲ್ಲಿ ಮಾತಾಡ್ತಾರೆ. ಏನು ಅಧಿಕಾರಿಗಳು ಏನು ಮಹಾರಾಜರಲ್ಲ, ನಮ್ಮ ಸೇವಕರು. ನಂಜನಗೂಡು ತಾಲೂಕಿಗೆ 106 ತಹಸೀಲ್ದಾರರು ಬಂದರೆ ಹೋಯ್ತಾವೆ. ಇಲ್ಲಿನ ಸ್ಥಳೀಯ ರೈತರು ಇಲ್ಲಿನ ತಾಲೂಕು ಆಡಳಿತಕ್ಕೆ ಸಂಬಳ ಕೊಡ್ತಾ ಇರೋದು. ಈ ರೀತಿಯ ದರ್ಪಗಳು ಯಾವುದೇ ಕಾರಣಕ್ಕೂ ತಹಸೀಲ್ದಾರರಾಗಲಿ ಯಾವುದೇ ಅಧಿಕಾರಿಗಳಾಗಲಿ ರೈತರಿಗೆ ಮಾಡಕ್ಕೆ ಕೂಡದು. ಇದೇನಾರ ಮುಂದುವರಿಸೋದೇ ಆದರೆ ಅಂಥ ಅಧಿಕಾರಿಗಳು ನಮ್ಮ ನಂಜನಗೂಡಿಗೆ ಇಲ್ಲ. ರೈತರ ಪರವಾಗಿ ಒಟ್ಟಿಸ್ಬೇಕು, ರೈತರುಗಳಿಗೆ ಗೌರವ ಕೊಡೋದು ಕಲಿಬೇಕು, ರೈತರುಗಳಿಗೆ ಚೇರ್ ಹಾಕಿಸಿ ಮಾತಾಡ್ಸೋಂಥ ಕೆಲಸನ ಮಾಡಬೇಕು. ಇದೇನು ಬ್ರಿಟಿಷ್ ಆಡಳಿತ ಅಲ್ಲ. ಈ ದೇಶಕ್ಕೆ ಅನ್ನ ಕೊಡೋಂಥ ರೈತ ತಹಸೀಲ್ದಾರರಾಗಲಿ ಇನ್ನಿತರೆ ಅಧಿಕಾರಿಗಳನ್ನ ಹುಡುಕ ಬಂದಾಗ ಅವರಿಗೆ ಕನಿಷ್ಠ ಗೌರವ ಕೊಟ್ಟು ನಿನ್ನ ಕಷ್ಟ ಏನು ಅಂತ ಕೇಳೋಂಥ ವ್ಯವಸ್ಥೆ ಆಗಬೇಕು. ಹಂಗಾದಾಗ ಮಾತ್ರ ಇದು ಪ್ರಜಾಪ್ರಭುತ್ವ ಆಗಕ್ಕೆ ಸಾಧ್ಯ. ಇದು ಅಧಿಕಾರಶಾಹಿ ವ್ಯವಸ್ಥೆ ಅಲ್ಲ. ಹಾಗಾಗಿ ಆ ರೀತಿಯ ವರ್ತನೆಯಾರ ತೋರಿಸಿದ್ದೇ ಆದರೆ ಯಾವುದೇ ಅಧಿಕಾರಿಗಳಿಗೂ ಕೂಡ
ನಾವು ಹೋರಾಟದ ಎಚ್ಚರಿಕೆನ ಈ ಮೂಲಕ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಅರಸೀಕೆರೆಯಲ್ಲಿ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಉತ್ಸವ ಮುಗಿಸಿ ಮನೆಗೆ ಮರಳುತ್ತಿದ್ದ ಹಿಂದೂ ದಂಪತಿಗಳ ಮೇಲೆ ನಡೆದ ದಾಳಿಯನ್ನು ಖಂಡಿಸಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಮಾಜಿ ನಗರಸಭೆ ಅಧ್ಯಕ್ಷ ಸಮೀವುಲ್ಲಾ ಪುತ್ರನಿಂದ ಹಲ್ಲೆ ನಡೆದಿದ್ದು ದಂಪತಿಗಳು ಗಾಯಗೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ನಗರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿ ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿದರು. ಪಿಎಚ್ ರಸ್ತೆ ಪಿಪಿ ವೃತ್ತದಲ್ಲಿ ನಡೆದ ಘಟನೆ ಖಂಡಿಸಿ ಬಂದ್ಗೆ ಕರೆ ನೀಡಲಾಗಿದ್ದು ಭಾರೀ ಪ್ರತಿಭಟನೆ ನಡೆಸಲಾಯಿತು. ಪೊಲೀಸರು ಭದ್ರತೆ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ಆರೋಪಿಗಳ ಬಂಧಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಮಾತನಾಡಬೇಕು ಆ ಭೂಮಿಗೆ ನಿಮ್ಮ ಎಲ್ಲ ನಾಗರಿಕರಿಗೆ. ಹಾಸನದಲ್ಲಿ ಆಟೋ ಗ್ಯಾಸ್ ಎಲ್ಪಿಜಿ ದರ ಏರಿಕೆಯನ್ನು ಖಂಡಿಸಿ ಆಟೋ ಚಾಲಕರು ಭಾರೀ ಪ್ರತಿಭಟನೆ ನಡೆಸಿದರು. ನಗರದ ಹೇಮಾವತಿ ಪ್ರತಿಮೆ ಎದುರು ನೂರಾರು ಚಾಲಕರು ಸೇರಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಆಗಮಿಸಿದ್ದ ಚಾಲಕರು ಗ್ಯಾಸ್ ದರದ ನಿರಂತರ ಏರಿಕೆಯಿಂದ ತಮ್ಮ ಜೀವನೋಪಾಯ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಹೇಳಿದರು. ದಿನನಿತ್ಯದ ಆದಾಯ ಕುಸಿತವಾಗಿದ್ದು ವಾಹನ ನಿರ್ವಹಣೆ ಹಾಗೂ ಕುಟುಂಬ ಖರ್ಚುಗಳನ್ನು ಸಾಗಿಸುವುದು ಕಷ್ಟವಾಗಿದೆ ಎಂದು ದೂರಿದರು. ರಾಜ್ಯ ಸರ್ಕಾರ 5 ಗ್ಯಾರಂಟಿ ನೀಡಿದರು. 6ನೇ ಗ್ಯಾರಂಟಿಯಾಗಿ ಆಟೋ ಗ್ಯಾಸ್ ದರ ಏರಿಕೆಯಿಂದ ನಮ್ಮನ್ನು ಸಾಯಿಸುತ್ತಿದೆ ಎಂದು ಆರೋಪಿಸಿದರು. ಯಾವುದೇ ಸಬ್ಸಿಡಿ ಅಥವಾ ಪರಿಹಾರ ನೀಡದೆ ದರ ಏರಿಕೆ ಮಾಡಿರುವುದು ಅನ್ಯಾಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಕ್ಷಣವೇ ಗ್ಯಾಸ್ ದರ ಇಳಿಕೆ ಮಾಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಮ್ಮಿಂದ ಕಷ್ಟಗಳನ್ನ ಕೇಳ್ಕೊಂಡ್ ಬಂದಿರೋದು. ನಮಗೆ ಗ್ಯಾಸ್ಗಳು ಮೊದಲು ಏನು 55 ರೂಪಾಯಿ ಗ್ಯಾಸ್ ಇತ್ತು, ಆ ರೇಟ್ ನಮಗೆ ನಿಗದಿ ಮಾಡಿದ್ರೆ ನಾವು ಕೇಳಕ್ಕೆ ಹೋಗಲ್ಲ. ಈಗ ಏನ್ ಮಾಡ್ತಿದ್ದಾರೆ ವಿದ್ಯಾ ಅಂತ ಹೇಳ್ಕೊಬಿಟ್ಟು 55 ರೂಪಾಯಿ 60 ರೂಪಾಯಿ 70 ರೂಪಾಯಿ 80 100 ರೂಪಾಯಿ ತಂದಿಟ್ಟಿದ್ದಾರೆ. ಇನ್ ಮುಂದಕ್ಕೆ ನಾಳೆ ನಾಡದೊಳಗೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ಅದರಿಂದ ನಮಗೆ ಒಂದು ಸರ್ಕಾರ ನಿಗದಿ ಬೆಲೆ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ನಾವು ಹಾಸನದಾಗೆ 6,000 ಆಟೋಗಳಿದಾವೆ. 6,000 ಆಟೋಗಳು 100 ರೂಪಾಯಿ ಹಾಕಿ ಜೀವನ ಮಾಡಕ್ ಆಗತ್ತಾ? ಬಾಡಿಗೆ ಮಾಡಕ್ಕೆ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಜೀವನ ರೋಡಿಗೆ ಬಂದಿದೀವಿ. ಆಮೇಲೆ ಈ ಸರ್ಕಾರದವರು ಅಧಿವೇಶನ ನಿಂತ್ಕೊಂಡು IPL ಬಗ್ಗೆ ಟಿಕೆಟ್ ಕೇಳ್ತಿದಾರೆ ನಿಂತ್ಕೊಂಡು. ನಮ್ಮ ಸರ್ಕಾರ ಗ್ಯಾಸ್ ರೇಟ್ ಜಾಸ್ತಿ ಆಗ್ತಾ ಇದೆ, ಜೀವನ ಜನಗಳು ಬೀದಿ ಬರ್ತಾರೆ, ಇದ್ರ ಬಗ್ಗೆ ಕಾಳಜಿನ ತಗೊಂತಾ ಇಲ್ಲ. ಇದ್ರ ಬಗ್ಗೆ ಸರ್ಕಾರ ನಮ್ಮ ಒಂದು ಆಟೋ ಚಾಲಕರ ಒಂದು ಕುಂದುಕೊರತೆಗಳು ಬೇಗ ಬಂದು ಗ್ಯಾಸ್ ರೇಟ್ಗಳು ಒಂದು ಮಂತ್ೊಳಗೆ ಒಂದೊಂಥರ ಆಗಿದೆ. ಅವರು ದಂಧೆ ಮಾಡ್ಕೊಂಡಿದ್ದಾರೆ. ಅಧಿಕಾರಿಗಳು ಶಾಮೀಲಾಗಿದ್ದಾರೋ ಯಾರಾಗಿದಾರೋ ಗೊತ್ತಿಲ್ಲ. ಒಂದು ಗೌರ್ಮೆಂಟ್ ಬ್ಯಾಂಕ್ಗಳಿಗೆ ಒಂದು ರೇಟ್ ಇರುತ್ತೆ, ಪ್ರೈವೇಟ್ ಬ್ಯಾಂಕ್ಗಳಿಗೆ ಬೇರೆ ಇರುತ್ತೆ. ಅದರಿಂದ ದಯವಿಟ್ಟು ನಮ್ಮ ಆಟೋ ಚಾಲಕರೊಂದು ದಯವಿಟ್ಟು ಅವರಿಗೆ ಕೈ ಮುಗಿದು ಕೇಳ್ಕೊಂತ ಇದ್ದೀವಿ, ಸರ್ಕಾರವನ್ನು ಸ್ಪಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಪ್ರತಿಭಟನೆ ಮಾಡಕ್ಕಿಂತ ಮುಂಚೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ಸರ್. ಸುಮಾರು ನಾವು ಒಂದು 15ರಿಂದ 16 ಲಕ್ಷ ಚಾಲಕರಿದ್ದಾರೆ ಸರ್. ನಮ್ಮ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ ಸರ್, ದಿನಕ್ಕೆ ಗಂಟೆಗೆ ಒಂದೊಂದು ರೇಟ್ ನ ನಿಗದಿ ಮಾಡ್ತಾ ಇದ್ದಾರೆ ಸರ್. ಗ್ಯಾಸ್ ನಲ್ಲಿ ಮನೆ ಗ್ಯಾಸ್ ಆಗಿರ್ಬೋದು, ಕಮರ್ಷಿಯಲ್ ಗ್ಯಾಸ್ ಆಗಿರ್ಬೋದು, ನಾವು ಹಾಕ್ಸ್ಕೊಂಡು ತಿರುಗಾಡೋಂತ ಗ್ಯಾಸ್ 100-135 ರೂಪಾಯಿ ತಂದು ನಿಲ್ಸಿದ್ದಾರೆ ಸರ್ ಸರ್ಕಾರ. HB ಇಂಡಿಯನ್ ಅಲ್ಲಿ 55 ರೂಪಾಯಿ ಇದ್ದಿದ್ನ ಆಯ್ತು 65 ರೂಪಾಯಿ ತಂದು ನಿಲ್ಸಿದ್ರು. ಒಂದಿನ 75, ಒಂದಿನ 85, ಇವತ್ತು 86 ರೂಪಾಯಿ ತಂದು ನಿಲ್ಸಿದ್ದಾರೆ ಸರ್. ಪ್ರೈವೇಟ್ ಬಂಕ್ಗಳಲ್ಲಿ ಇದನ್ನ 97, 90, 105, ನಾಳೆ 135 ಅಂತ ಹೇಳ್ತಾ ಇದ್ದಾರೆ ಸರ್. 20 ಕಿಲೋಮೀಟರ್ ಆಟೋಕ್ಕೂ ಮೈಲೇಜ್ ಕೊಡುತ್ತೆ. ಯಾವ ತರ ನಾವು ಜೀವನ ಮಾಡೋದು? ಹೋಬ್ಳಿಗಳಲ್ಲಿ ಗ್ಯಾಸ್ ಬಂಕ್ಗಳಿಲ್ಲ, ಹೋಬ್ಳಿಗಳಿಂದನೂ ಇಲ್ಲೇ ಬಂದು ಹಾಕ್ಸ್ಕೊಂಡ್ ಬರ್ಬೇಕು. ಚನ್ನರಾಯಪಟ್ಟಣದಲ್ಲಿ ಇಲ್ಲ, ಬೇಲೂರಿನಲ್ಲಿ ಗ್ಯಾಸ್ ಇದೆ 135 ರೂಪಾಯಿ, ಅಲ್ಲಿ ರೈಟ್ ನಿಗದಿ ಮಾಡ್ಕೊಂಡು ಪ್ರೈವೇಟ್ ನಲ್ಲಿ ಅಲ್ಲಿ ಗ್ಯಾಸ್ ಹಾಕ್ಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ನಾವು ಜೀವನ ಮಾಡಿ ಗ್ಯಾಸ್ ಹಾಕಿಸ್ಕೊಳ್ಳೋದಾ ಅಥವಾ ನಮ್ಮ ಮಕ್ಳಿಗಳಿಗೆ ನಾವೇನಾರು ಮನೆಗೆ ತಗೊಂಡ್ ಹೋಗೋದಾ? ವಯಸ್ಸಾಗಿರೋ ತಂದೆ ತಾಯಿ ಇದ್ದಾರೆ, ಯಾವ ರೀತಿ ನಾವು ಜೀವನ ಮಾಡ್ಬೇಕು?
ಇದ್ರ ಬಗ್ಗೆ ಯಾರು ನಮ್ಮ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡೋರಿಲ್ಲ. ಇದ್ರ ಬಗ್ಗೆ ಯಾರು ನಮ್ಮ ಪರವಾಗಿ ನಿಂತ್ಕೊಂಡು ಧ್ವನಿ ಎತ್ತಿ ಮಾತಾಡೋರಿಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡೋದು ಅನ್ನೋದು ದೊಡ್ಡ ಸಮಸ್ಯೆ ಆಗಿದೆ. ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ಲಿಲ್ಲ ಅಂದ್ರೆ ಸರ್ ಕೆಲವು ದಿನಗಳಲ್ಲಿ ಉಗ್ರವಾಗಿ ಏನಿದೆ ನಮ್ಮ ಆಟೋ ಚಾಲಕರು ಮತ್ತೆ ನಮ್ಮ ಅಸೋಸಿಯೇಷನ್ಗಳು ಏನಿದೆ ಸರ್ ಎಲ್ಲಾರನ್ನು ಒಗ್ಗೂಡಿಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ರೋಡ್ಗಿಳಿಯುವಂತ ಕೆಲಸ ಮಾಡ್ತೀವಿ ಸರ್. ಆದಷ್ಟು ಬೇಗ ನಮ್ಗೆ ಒಂದು ರೇಟು ನಿಗದಿ ಮಾಡ್ಬೇಕು, ಚಾಲಕರಿಗೆ ಅನುಕೂಲ ಆಗೋಂತ ಕೆಲಸನ ಸರ್ಕಾರ ಮಾಡ್ಬೇಕು ಅಂತ ಕೇಳ್ಕೊತೀವಿ ಸರ್. ಇನ್ನು ಸರ್ ನಮ್ಗೆ ಚಾಲಕರಿಗೆ ಸರ್ಕಾರದಿಂದ ಯಾವುದೇ ರೀತಿ ಸೌಲಭ್ಯಗಳು ಇಲ್ಲ ಸರ್. ಈಗ ಏನಾಗಿದೆ ಅಂದ್ರೆ ಯುದ್ಧ ಅನ್ನೋದು ಒಂದು ನೆಪ ಮಾತ್ರ ಯುದ್ಧ. 5 ಗ್ಯಾರಂಟಿ ನಾವು ಜಾರಿ ಮಾಡಿದೀವಿ ಅಂತಾರೆ ಸರ್, 6ನೇ ಗ್ಯಾರಂಟಿ ನಾವೇ ಸತ್ತೋಗ್ತಾ ಇದೀವಿ. ಇದು ಪ್ರಾಮಾಣಿಕವಾಗಿ ಸರ್ಕಾರ ನಮ್ಗೆ ಹೇಳ್ತಾರ ಅಂತ ಸರ್. ಇಂಡೈರೆಕ್ಟ್ ಆಗಿ ಕೊರೋನಾ ಇದು ನಮ್ಗೆ. ದಯಮಾಡಿ ಸರ್ ಒಂದು ನಿಗದಿ ಮಾಡಿ ಗ್ಯಾಸ್ ದರನ, ಎಲ್ಲರಿಗೂ ಅನುಕೂಲ ಆಗ್ಲಿ ಸರ್. ಇನ್ನೊಂದು ನಮ್ಮ ಆಟೋಗಳು ಹಾಸನದಲ್ಲಿ ಇರುವಂತ ಜಿಲ್ಲಾದ್ಯಂತ 6,000 ಆಟೋ ಚಾಲಕರಿದೆ ಇದೀವಿ ಸರ್ ನಾವು. ಸರ್ 7 ಗ್ಯಾಸ್ ಬಂಕ್ಗಳು ಇದಾವೆ ಹಾಸನದಲ್ಲಿ. ನಾವು ಲಕ್ಷ ಇಲ್ಲ 6,000 ಮಾತ್ರ ಇರೋದು. ಆ 7 ಗ್ಯಾಸ್ ಬಂಕು ಕೂಡ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ 7 ಗ್ಯಾಸ್ ಬಂಕ್ ನಲ್ಲಿ. ಅಲ್ಲಿಗೆ ಇವ್ರು ಏನ್ ಮಾಡ್ತಾ ಇದಾರೆ, ಮೀಡಿಯೇಟರ್ ಮುಖಾಂತರ ಇವ್ರಿಗೆ ಬೇಕಾ 1-2 ಎಲ್ ಬಂದು ನಮ್ಗೆ ಗಲಾಟೆ ಮಾಡ್ತಾರೆ. 1 ಟ್ಯಾಂಕರ್ 2 ಟ್ಯಾಂಕರ್ ಹಾಕ್ಸ್ಕೊಂತ ಇದಾರೆ. 3 ದಿನ ಆದ್ರೂ 4 ದಿನ ಆದ್ರೂ ಇಂಡಿಯಾನಲ್ಲಿ ಇವಾಗ ಗ್ಯಾಸ್ ಬಂದಿಲ್ಲ. ಎಲ್ಲೆಲ್ಲೋ ಗಲಾಟೆ ಮಾಡಿದ್ರೆ ಸಂಜೆ ಬರುತ್ತೆ. DC ಅವ್ರ ಪಾಪ ಲೆಟರ್ ಕೊಟ್ರೆ ಅವ್ರು ತರಿಸ್ತಾರೆ. ನಾವಿಲ್ಲ ಅಂತ ಹೇಳಲ್ಲ. ನಾವು ದಿನನಿತ್ಯ ನಾವು ಇದನ್ನೇ ಮಾಡ್ಕೊಂಡು ಕುತ್ಕೊಳಕ್ ಆಗುತ್ತೆ ಸರ್. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರಿನಲ್ಲಿ LPG ಗ್ಯಾಸ್ ಕೊರತೆಯಿಂದ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಗರದಲ್ಲಿನ 3 LPG ಬಂಕ್ಗಳು ಬಂದ್ ಆಗಿರುವ ಹಿನ್ನೆಲೆ ಕಳೆದ 1 ವಾರದಿಂದ ಗ್ಯಾಸ್ ದೊರೆಯದೆ ಆಟೋ ಸಂಚಾರ ಸಂಪೂರ್ಣ ಕುಂಠಿತವಾಗಿದೆ. ಇದರಿಂದ ಚಾಲಕರ ಜೀವನೋಪಾಯ ಹದಗೆಟ್ಟು ಕುಟುಂಬಗಳು ಬೀದಿಗೆ ಬರುವ ಪರಿಸ್ಥಿತಿ ಉಂಟಾಗಿದೆ ಎಂದು ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಇಲ್ಲದೆ ಭಿಕ್ಷೆ ಬೇಡುವ ಸ್ಥಿತಿಗೆ ಬಂದಿದ್ದೇವೆ ಎಂದು ನೋವು ಹಂಚಿಕೊಂಡಿದ್ದಾರೆ. ಈ ಸಂಬಂಧ ಆಟೋ ಚಾಲಕರ ಸಂಘ 72 ಗಂಟೆಯೊಳಗೆ ಗ್ಯಾಸ್ ಪೂರೈಕೆ ಪುನರಾರಂಭಿಸದಿದ್ದರೆ ತೀವ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದೆ. ಸಮಸ್ಯೆ ತಕ್ಷಣ ಪರಿಹರಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಲಾಗಿದೆ. ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ನಾವು ಗ್ಯಾಸ್ ಸಮಸ್ಯೆಗೋಸ್ಕರ 72 ಗಂಟೆಗಳ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದು. ನಾವು ಈ ಥರ ಗ್ಯಾಸ್ ಸಮಸ್ಯೆ ಇದೆ, ಸತತವಾಗಿ 7 ದಿವಸದಿಂದ 3 ಬಂಕ್ಗಳಲ್ಲೂ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಆ ರೀತಿ ಆಟೋ ಚಾಲಕರಿಗೆ ಇದು ಸಂಕಷ್ಟ ಆಗಿ ಆಟೋ ಚಾಲಕರು ಇವತ್ತು ಮನೆ ಬದಿಯಲ್ಲಿ ಆಟೋಗಳು, ರಸ್ತೆ ಬದಿಯಲ್ಲಿ ಆಟೋಗಳು ನಿಂತ್ಕೊಂಡು ಆಟೋ ಚಾಲಕರ ಕುಟುಂಬ ಇವತ್ತು ಬೀದಿಗೆ ಬಂದಿದೆ. ಅದರಿಂದ ನಾವು ಮೊನ್ನೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಂಡಿದ್ದು 72 ಗಂಟೆ ಒಳಗಡೆ ಗ್ಯಾಸ್ ತರಿಸಿ ಸಹಜ ಸ್ಥಿತಿಗೆ ಆಗಬೇಕು, ಇಲ್ಲ ಅಂದರೆ ದಯಮಾಡಿ ನಾವು ಪ್ರತಿಭಟನೆಗೆ ಇಳಿತೀವಿ ಅಂತ ಹೇಳಿದ್ದು. ಆದರೆ ಇವತ್ತು 72 ಗಂಟೆ ಕಳೀತು. ನಮ್ಮ ಒಂದು ಸಮಸ್ಯೆಗೆ ಮಾನ್ಯ ಜಿಲ್ಲಾಡಳಿತ ಆಗಲಿ ಮತ್ತು ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳಾಗಲಿ ಯಾವುದು ನಮಗೆ ಇಲ್ಲಿ ತನಕ ಯಾವುದೇ ಒಂದು ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಬನ್ನಿ ಅಂತಲೂ ಕರೆದಿಲ್ಲ, ಸಮಸ್ಯೆ ಬಗೆಹರಿಸಿಲ್ಲ. ಇದೇ ರೀತಿ ಮುಂದುವರೆದ್ರೆ ನಾವು ಆಟೋ ಸಂಘದ ಮಾಲೀಕರು ಮತ್ತು ಚಾಲಕರು ಎಲ್ಲರೂ ಸೇರಿಕೊಂಡು ಸಂಘದ ವತಿಯಿಂದ ಅನಿರ್ದಿಷ್ಟ ಕಾಲ ಮುಷ್ಕರ ಕರೆಯೋದಕ್ಕೆ ನಾವು ಸಭೆ ತೀರ್ಮಾನ ತಗೊಂಡು ಅನಿರ್ದಿಷ್ಟ ಮುಷ್ಕರ ಕರೆಯೋದಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ. ಅದರಿಂದ ದಯಮಾಡಿ ಮಾನ್ಯ ಜಿಲ್ಲಾಡಳಿತ ಮತ್ತು ಆಹಾರ ಸರಬರಾಜು ಇಲಾಖೆ ಅಧಿಕಾರಿಗಳು ಇನ್ನಾದರೂ ನಮ್ಮನ್ನು ಇನ್ನೂ 2 ದಿವಸ ಇದೆ, ಅಷ್ಟರೊಳಗಡೆ ಅಧಿಕಾರಿಗಳನ್ನ ಕರೆದು ಸಭೆ ಕರೆದು ಗ್ಯಾಸ್ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊತೀವಿ. ಇಲ್ಲ ಅಂದರೆ ಅನಿರ್ದಿಷ್ಟ ಕಾಲ ಮುಷ್ಕರ ಮುಂದುವರಿಯುತ್ತೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಚಿಕ್ಕಮಗಳೂರಿನಲ್ಲಿ ಹೊಸ ನ್ಯಾಯಾಲಯದ ಹಿಂಭಾಗದ ಗುಡ್ಡಕ್ಕೆ ಮಾರ್ಚ್ 27ರಂದು ತಗುಲಿದ ಬೆಂಕಿಯನ್ನು ಅಗ್ನಿಶಾಮಕ ದಳ ಯಶಸ್ವಿಯಾಗಿ ನಂದಿಸಿದೆ. ಬೆಂಕಿ ವೇಗವಾಗಿ ವ್ಯಾಪಿಸುತ್ತಿದ್ದ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗೆ ನಗರದ ಮಿತ್ರ ಸಂಸ್ಥೆಯ ಸದಸ್ಯರು ಸಹಾಯಹಸ್ತ ಚಾಚಿದರು. ವಿಶೇಷವಾಗಿ ಮಿತ್ರ ಸಂಸ್ಥೆಯ ಭರತ್ ಮತ್ತು ಹರ್ಷ ಅವರು ತೋರಿದ ಸಾಹಸ ಕಾರ್ಯಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ. ತಂಡದ ಸಮನ್ವಯ ಮತ್ತು ತ್ವರಿತ ಕಾರ್ಯಾಚರಣೆಯಿಂದ ದೊಡ್ಡ ಅನಾಹುತ ತಪ್ಪಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಅಗ್ನಿಶಾಮಕ ದಳ ಹಾಗೂ ಮಿತ್ರ ತಂಡದ ಸೇವಾ ಮನೋಭಾವಕ್ಕೆ ಸಾರ್ವಜನಿಕರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಗುಡ್ಡದ ಬೆಂಕಿ ಎಲ್ಲೇ ಬಿಲ್ಡಿಂಗು, ಫಾರೆಸ್ಟ್ ಬಿಲ್ಡಿಂಗು, ಚಿಕ್ಕಮಗಳೂರು ಫಾರೆಸ್ಟ್ ಆಫೀಸ್ ಬಿಲ್ಡಿಂಗ್ ಇದೆ. ಇವರು ಟ್ರೈ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಏನಾದ್ರು ಮಿಷನ್ಸ್ ಏನಾದ್ರು ನೋಡ್ಬೇಕಷ್ಟೆ, ಬೇರೆ ಕಂಟ್ರಿ ಥರ ಏನಾದ್ರು ಮಾಡೋದು. ಮ್ಯಾನ್ ಪವರ್ ಆಗಲ್ಲ ಇದು. ಇಲ್ಲಿಗೆ ಫೈರ್ ಇಂಜಿನ್ನು ಬರೋಲ್ಲ ಕಾಡ್ ಮಧ್ಯೆ. ಈ ಥರ ಬ್ಲೆಡ್ಡು ಇವರು ಟ್ರೈ ಮಾಡ್ತಿದ್ದಾರೆ. ಇವರೆಲ್ಲ ಹೋಗ್ತಾರೆ.
ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಮುಸ್ಲಿಂ ಸಮುದಾಯದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಮುಸ್ಲಿಮರು ದೊಡ್ಡ ಪ್ರಮಾಣದಲ್ಲಿ ದೇಶದ ಜನಸಂಖ್ಯೆಯಲ್ಲಿ ಭಾಗವಾಗಿದ್ದಾರೆ. ಅದು 40%. ಅವರ ಮನೆಗಳನ್ನು ಒಡೆಯುವುದು ಅಥವಾ ದೇಶದಿಂದ ಹೊರಹಾಕುವುದು ಸಾಧ್ಯವಿಲ್ಲ. ಸುಮ್ಮನೆ ಮಾತಾಡುವುದು ಸರಿಯಲ್ಲ ಎಂದು ಅವರು ಹೇಳಿದ್ದಾರೆ. ಮುಸ್ಲಿಂ ಸಮುದಾಯದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಲವು ಇದೆ ಎನ್ನುವುದಕ್ಕೆ ಈ ಹೇಳಿಕೆ ಪುಷ್ಟಿ ನೀಡಿದೆ. ದೇಶದಲ್ಲಿ ಎಲ್ಲ ಸಮುದಾಯಗಳಿಗೂ ಸಮಾನ ಹಕ್ಕುಗಳಿವೆ ಎಂಬ ಸಂದೇಶವನ್ನು ಅವರು ನೀಡಿದರು. ಈ ಹೇಳಿಕೆ ಬೆಂಬಲ ಮತ್ತು ವಿರೋಧ ಪ್ರತಿಕ್ರಿಯೆಗಳನ್ನು ಹುಟ್ಟುಹಾಕಿದ್ದು, ಹಲವು ರಾಜಕೀಯ ನಾಯಕರು ಹಾಗೂ ಸಂಘಟನೆಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮುಸಲ್ಮಾನರನ್ನೆಲ್ಲ ಬುಲ್ಡೋಜರ್ ಹಾಕಿ ಮಾಡಿ ಒಡೆಯಕ್ಕಾಗುತ್ತೆ ಮನೆಗಳನ್ನೆಲ್ಲ. ದೇ ಆರ್ 15% in the entire population. We can't send them out from India. ಯಾರು ಇವೆಲ್ಲ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋದಿಲ್ಲ. ಮನುಷ್ಯರಾದವರು ಒಂದು ರಾಜಕೀಯ ವ್ಯಕ್ತಿಯಾಗಿ ಮಾತಾಡೋದಲ್ಲ. ಮುಸಲ್ಮಾನರನ್ನೆಲ್ಲ ಬುಲ್ಡೋಜರ್ ಹಾಕಿ ಮಾಡಿ ಒಡೆಯಕ್ಕಾಗುತ್ತೆ ಮನೆಗಳನ್ನೆಲ್ಲ. ದೇ ಆರ್ 15% in the entire population. We can't send them out from India. ದ್ವೇಷದ ರಾಜಕಾರಣ ಮಾಡಿದ್ರು ಇದೆಲ್ಲ ಇಟ್ ಇಸ್ ನಾಟ್ ಟಾಲರಬಲ್. ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಸ್ಟೀಲ್ ಪ್ಲಾಂಟ್ ವಿಚಾರವಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಪಾತ್ರವನ್ನು ಪ್ರಶಂಸಿಸಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಪುತ್ರ ಲೋಕೇಶ್ ಹೇಳಿಕೆ ನೀಡಿದ್ದಾರೆ. ಪ್ಲಾಂಟ್ ಮುಚ್ಚುವ ಪರಿಸ್ಥಿತಿ ನಿರ್ಮಾಣವಾದಾಗ ಆಂಧ್ರಪ್ರದೇಶದೊಂದಿಗೆ ನಾನಿದ್ದೇನೆ, ಖಾಸಗೀಕರಣಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಕುಮಾರಸ್ವಾಮಿ ಭರವಸೆ ನೀಡಿದ್ದರು. ತಮ್ಮ ಮಾತಿನಂತೆ ನಡೆದು ಪ್ಲಾಂಟ್ ಉಳಿಸಲು ಸಹಕರಿಸಿದ್ದಾರೆ ಎಂದು ಲೋಕೇಶ್ ತಿಳಿಸಿದ್ದಾರೆ. ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿರುವುದು ದಕ್ಷಿಣ ಭಾರತದ ಅದೃಷ್ಟ. ನಾವು ಎಲ್ಲರೂ ಅವರ ಮಣ್ಣದಲ್ಲಿದ್ದೇವೆ ಎಂದು ಅವರು ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಈ ಹೇಳಿಕೆ ರಾಜಕೀಯ ವಲಯದಲ್ಲಿ గమన ಸೆಳೆದಿದೆ. ఒక మాటలో చెప్పాలంటే దక్షిణ భారతదేశం చేసుకున్న అదృష్టం ఈ రోజు కుమారస్వామి గారు మనందరికీ హెవీ ఇండస్ట్రీస్ స్టీల్ మంత్రి అవుతాం. విశాఖ ఉక్కు అనేక ఇబ్బందులు పడింది. చివరికి ప్లాంట్ మూసేసో అమ్మేసే పరిస్థితికి వచ్చింది. కుమారస్వామి గారు నా పక్కనున్నారు, ఆయనే మీతో మాట్లాడతారని ఫోన్ ఇచ్చాం. అప్పుడు కుమారస్వామి గారు నాకు ఒకటే చెప్పారు, బ్రదర్ ఐ స్టాండ్ విత్ ఆంధ్రప్రదేశ్, ఐ విల్ మేక్ షూర్ విశాఖపట్నం స్టీల్ ప్లాంట్ విల్ నాట్ బి ప్రైవేటైజ్ అని మాట ఇచ్చారు, మాట నిలబెట్టుకున్నారు కుమారస్వామి గారు. ఇక్కడున్న తెలుగు వాళ్ళందరినీ విషయం చెప్పదలుచుకున్నాను. వి ఓ కుమారస్వామి గారు అలాట్. ఒక విశాఖ ఉక్కే కాదు, నిన్నగాక మొన్న మనందరం చూసాం, భారతదేశంలోనే అతిపెద్ద గ్రీన్ స్టీల్ ప్లాంట్ ఏకంగా అనకాపల్లికి వచ్చింది. 1,00,000 మందికి ఉద్యోగాలు ఉపాధి కల్పించబోతుంది ఆ స్టీల్ ప్లాంట్. దాంట్లో కూడా కీలకమైన పాత్ర కుమారస్వామి గారిది ఉంది. ఒక మాటలో చెప్పాలంటే దక్షిణ భారతదేశం చేసుకున్న అదృష్టం ఈ రోజు కుమారస్వామి గారు మనందరికీ హెవీ ఇండస్ట్రీస్ స్టీల్ మంత్రి అవుతాం. Sir, the people of Andhra Pradesh owe you a lot. We stand by you. We will work together. ಮತ್ತೊಮ್ಮೆ ಮುಖ್ಯಾಂಶಗಳು. ಮನವಿ ಸಲ್ಲಿಸಲು ಹೋದ ರೈತನಿಗೆ ಎಫ್ಐಆರ್ ಬೆದರಿಕೆ ಆರೋಪ. ನಂಜನಗೂಡು ತಹಶೀಲ್ದಾರ್ ವಿರುದ್ಧ ದೂರು. ರೈತರ ಆಕ್ರೋಶ. ಜೇನುಕಲ್ ಉತ್ಸವ ಮುಗಿಸಿ ಬರುತ್ತಿದ್ದ ಹಿಂದೂ ದಂಪತಿ ಮೇಲೆ ಮಾಜಿ ನಗರಸಭೆ ಅಧ್ಯಕ್ಷ ಸಮೀವುಲ್ಲಾ ಪುತ್ರನಿಂದ ಹಲ್ಲೆ. ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿ ಅರಸೀಕೆರೆ ಬಂದ್ ಭಾರೀ ಪ್ರತಿಭಟನೆ. ವಿಶಾಖಪಟ್ಟಣಂ ಸ್ಟೀಲ್ ಪ್ಲಾಂಟ್ ವಿಚಾರವಾಗಿ ಎಚ್.ಡಿ.ಕೆ ಕೇಂದ್ರ ಮಂತ್ರಿ ಆಗಿರೋದು ನಮ್ಮ ದಕ್ಷಿಣ ಭಾರತದ ಅದೃಷ್ಟ, ನಾವೆಲ್ಲ ಅವರ ಮನದಲ್ಲಿದ್ದೇವೆ. ಆಂಧ್ರಪ್ರದೇಶ ಸಿಎಂ ಪುತ್ರ ಲೋಕೇಶ್ ಹೇಳಿಕೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.